ಮಾಜಿ IPS ಆಫೀಸರನ್ನು ಹೆಂಡತಿಯೇ ಹತ್ಯೆ ಮಾಡಿದ್ಲಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು. ನಿವೃತ್ತ IPS ಅಧಿಕಾರಿಯ ಹತ್ಯೆಯ ಪ್ರಕರಣ ಮೇ 3ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಆರೋಪಿಯ ಪತ್ನಿ ಕೊಟ್ಟಿರುವಂಥದ್ದು. ನಿವೃತ್ತ IPS ಅಧಿಕಾರಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ 3ರವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಪಲ್ಲವಿ ಅವರನ್ನು. ಇಬ್ಬರನ್ನು ಕೂಡ ಪಲ್ಲವಿ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ನಿವಾಸದ ಎದುರು ಇವತ್ತು ಕರೆದುಕೊಂಡು ಹೋಗಿ ಪ್ರೆಸೆಂಟ್ ಮಾಡಲಾಗಿತ್ತು. ಈಗ 14 ದಿನಗಳವರೆಗೂ ಅಂದರೆ ಮೇ 3ರವರೆಗೂ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಆರೋಪಿ ಪಲ್ಲವಿಯನ್ನು ಕೊಟ್ಟಿರುವಂಥದ್ದು. ಪರಪ್ಪನ ಅಗ್ರಹಾರಕ್ಕೆ ಈಗ ಆರೋಪಿಯನ್ನು ಕರೆದೊಯ್ದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನ್ಯಾಯಮೂರ್ತಿ GA ಲತಾದೇವಿ ಆದೇಶವನ್ನು ಕೊಟ್ಟಿದ್ದಾರೆ. ನಿವೃತ್ತ IPS ಅಧಿಕಾರಿ ಓಂ ಪ್ರಕಾಶ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ IPS ಅಧಿಕಾರಿ ಪಲ್ಲವಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಅದಾದ ಮೇಲೆ ಫಾರ್ಮಾಲಿಟೀಸ್ ಇದ್ದೇ ಇರುತ್ತೆ, ಮೆಡಿಕಲ್ ಚೆಕಪ್ ಆಯಿತು. ಅದಾದಮೇಲೆ ರಾತ್ರಿ ಆಗಿದ್ದರಿಂದ ನ್ಯಾಯಾಧೀಶರ ನಿವಾಸ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು 14 ದಿನಗಳ ಕಾಲ ಪಲ್ಲವಿ ಅವರನ್ನು ನಿವೃತ್ತ IPS ಅಧಿಕಾರಿಯ ಹತ್ಯೆಯ ಪ್ರಕರಣದ A1 ಆಗಿರುವಂತಹ ಪಲ್ಲವಿ ಅವರನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅಂದರೆ ಅವರನ್ನೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಶಿಫ್ಟ್ ಮಾಡುವಂತಹ ಕೆಲಸ ಮಾಡ್ತಾರೆ. 14 ದಿನದ ನಂತರ ಮತ್ತೆ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದುಕೊಳ್ತಾರಾ ಏನು ಅಂತ ಕೇಳಿ ನೋಡಬೇಕಿದೆ. ಈಗಾಗಲೇ ಪ್ರಕರಣ